ಹಿರಿಯ ನಾಯಕರು ಹಿರಿಯರು ಆದಂಥ ಎಚ್ ಮುನಿಯಪ್ಪನವರ ಜನ್ಮದಿನದ ಪ್ರಯುಕ್ತ ಇವತ್ತೇನು ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಏನಿವತ್ತು ಎಚ್ ಮುನಿಯಪ್ಪನವರ ಹೆಸರಲ್ಲಿ ಸಾಯಿಬಾಬಾ ದೇವಾಲಯದಲ್ಲಿ ಪೂಜೆ ಮಾಡಿ ಇವತ್ತು ಇಲ್ಲಿ ಏನಿವತ್ತು ಸಮವಸ್ತ ಆಟೋ ಚಾಲಕರ ಸಮವಸ್ತ ವಿತರಣೆ ಕಾರ್ಯಕ್ರಮ ಹಾಗೂ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಗಂಗಂಪಾಳ್ಯದಲ್ಲಿ ರಕ್ತದಾನ ಶಿಬಿರ ಇಟ್ಕೊಂಡಿದ್ದಾರೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವ ಎಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡರೇ ಹಾಗೂ ಎಲ್ಲ ಆಟೋ ಚಾಲಕರೇ ಹಾಗೂ ಎಲ್ಲ ನನ್ನ ಸ್ನೇಹಿತರ ಮಾಧ್ಯಮ ಮಿತ್ರರೇ, ಇವತ್ತು ಎಚ್ ಮುನಿಯಪ್ಪನವ್ರ ಬಗ್ಗೆ ಹೇಳೋದಾದರೆ ನಮ್ಮ ಜಿಲ್ಲೆಯಲ್ಲಿ ಅವರು 7 ಬಾರಿ ಲೋಕಸಭಾ ಸದಸ್ಯರಾದರು. ಅವರು ರಾಷ್ಟ್ರೀಯ ಹೆದ್ದಾರಿ ಸಚಿವರಾಗಿ ನಮ್ಮ ರಾಷ್ಟ್ರೀಯ ಹೆದ್ದಾರಿನ ಅಭಿವೃದ್ಧಿಪಡಿಸಿದರು. ನ್ಯಾಷನಲ್ ಹೈವೇ 475 ಮಾಡಿ ಅಭಿವೃದ್ಧಿಪಡಿಸಿ ಅವರ ಸಚಿವರಾಗಿದ್ದಂಥ ಅವಧಿಯಲ್ಲೇ ಅದು ಅಭಿವೃದ್ಧಿ ಆಯಿತು. ಆಮೇಲೆ ಅವರು ರೈಲ್ವೆ ಮಂತ್ರಿಗಳಾದಾಗ ನಮ್ಮ ರೈಲ್ವೆ ಟ್ರ್ಯಾಕ್ ಚಿಕ್ಕದಾಗಿತ್ತು, ಅದನ್ನು ಬ್ರಾಡ್ ಗೇಜ್ ಮಾಡಿ ಕೆಲವು ರೈಲುಗಳೆಲ್ಲ ನಮ್ಮ ಕೋಲಾರ ಮುಖಾಂತರ ಸಾಗೋ ಥರ ಅವರು ಯೋಜನೆಗಳು ರೂಪಿಸಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986333899 ಅಥವಾ 9986933299. ಅಭಿವೃದ್ಧಿಪಡಿಸಿದ್ರು. ಇವತ್ತು ಅವರು 7 ಬಾರಿ ಲೋಕಸಭಾ ಸದಸ್ಯರಾಗಿ ಅವರು ಕೋಲಾರ ಜಿಲ್ಲೆಯಲ್ಲಿ ಮಾಡಿದಂಥ ಸೇವೆ ಇನ್ನೂ ಹೆಚ್ಚಾಗಿದೆ. ಜೊತೆಗೆ ಈಗ ಅವರು ಶಾಸಕರಾಗಿ ನಮ್ಮ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿಗಳಾಗಿ ಇವತ್ತು ಅವ್ರು ಏನು ಸೇವೆ ಸಲ್ಲಿಸ್ತಾ ಇದ್ದಾರೋ, ಒಬ್ಬ 25 ವರ್ಷ ಯುವಕನಿಗೆ ಅಧಿಕಾರ ಕೊಟ್ಟರು ಅಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡಲ್ಲ. ಎಚ್ ಮುನಿಯಪ್ಪನವರು ಅಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ಅವರು ಆ ಖಾತೆಗೆ ಆ ಜವಾಬ್ದಾರಿಗೆ ತಕ್ಕಂಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಯಾರೇ ಆಗಲಿ, ಒಬ್ಬ ಸಣ್ಣ ಕಟ್ಟಕಡೆ ಪ್ರಜೆ ಹೋಗ್ಲಿ, ಯಾರೇ ಹೋಗ್ಲಿ, ಅವ್ರಿಗೆ ಸ್ಪಂದಿಸಿ ಅವ್ರ ಕೆಲಸ ಏನು ಅಂತ ಕೇಳಿ ಮಾತಾಡಿ ಆ ಸಮಸ್ಯೆಯನ್ನು ಬಗೆಹರಿಸಿ ದೂರವಾಣಿ ಕರೆ ಮಾಡಬೇಕಾ, ಲೆಟರ್ ಕೊಡ್ಬೇಕು, ಅಷ್ಟು ಪೇಷನ್ಸ್ ಇಂದ ಮಾಡ್ತಾರೆ. ಆ ಪೇಷನ್ಸು ದೇವರು ಅವ್ರು ಕೊಟ್ಟಿರೋದಕ್ಕೆ ದೇವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಜೊತೆಗೆ ಹಲೋ ಇದು ಈಗ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ಇವತ್ತು ಅವರು ಮೊನ್ನೆ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಎಲ್ಲ ಸಹಕಾರದೊಂದಿಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೂ ಅವ್ರಿಗೆ ಆ ದೇವರು ಆಯುಷ್ ಆರೋಗ್ಯ ಕೊಡಲಿ, ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಡಲಿ. ಮುಂದಿನ ದಿನಗಳಲ್ಲಿ ಅವ್ರು ಇನ್ನೂ ಒಳ್ಳೆ ಹುದ್ದೆಗೆ ಹೋಗಿ ನಮ್ಮ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಅವರು ಏನು ಕೆಲಸ ಮಾಡುವಂಥ ಶಕ್ತಿ ಆ ದೇವ್ರಿಗೆ ಕೊಡಲಿ ಅಂತ ಇವತ್ತೇನು ಅವ್ರ ಹುಟ್ಟುಹಬ್ಬಕ್ಕೆ ಆಗಮಿಸಿರುವ ಎಲ್ಲರಿಗೂ ಹೊಂದಿಸಿ ನಾನು ಬರ್ತೀನಿ.